Hi everyone, welcome back to Divya Creations. ನಾನಿವತ್ತೊಂದು ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸಿಗೆ ಮಾತ್ರನೇ ಇದು ಅಂತ ಹೇಳ್ಬೋದು. ಯಾರಾದರೂ ಇವಾಗ ಕಲಿತಾ ಇರ್ತಾರಲ್ಲ ಅಂಥವರಿಗೋಸ್ಕರ ಈ ಒಂದು ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ 2 ಸಿಂಗಲ್ ಕ್ರೋಶ ಹಾಕೋದು ಮತ್ತು ಡಬಲ್ ಕ್ರೋಶ ಹಾಕೋದನ್ನ ಈಗಾಗಲೇ ನಾನು ನನ್ನ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡಿ, ಈ ಥರ 2 ಲಾಕ್ ಆದಮೇಲೆ ನಾನಿಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ ನಿಧಾನಕ್ಕೆ 5 ಚೈನ್ನ ಹಾಕ್ಕೊಳ್ಳೋಣ. ಹೋಲ್ ಸ್ಯಾರಿ ನಾವು 5 ಚೈನು ಲಾಕು ಇದೇ ಥರ ಹಾಕ್ಕೊಳ್ಳೋಣ. ಸೊ ಫಸ್ಟಿಗೆ ನಾನಿಲ್ಲಿ ಬಿಗಿನರ್ಸ್ಗೋಸ್ಕರ ತೋರಿಸ್ತಾ ಇರೋದ್ರಿಂದ 2 ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನಲ್ಲಿ 5 ಚೈನು 2 ಲಾಕ್ ಬರುತ್ತೆ. ಡಬಲ್ ಕ್ರೋಶ ಕಲ್ತಿರೋರಿಗೆ ಈ ಡಿಸೈನ್ ಹಾಕೋದು ತುಂಬ ಈಸಿ, ತುಂಬ ಸಿಂಪಲ್ ಡಿಸೈನು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ನಾನು 5 ಚೈನು 2 ಲಾಕು, 5 ಚೈನು 2 ಲಾಕು. ಸೊ ಇದೇ ಥರ ಮಾಡ್ಕೊತಾ ಹೋಗಿದ್ದೀನಿ. ಸೊ ನೀವು ಹೋಲ್ ಸ್ಯಾರಿ ಹೀಗೆ ಮಾಡ್ಕೊಳ್ಳಿ. ಸೊ ಸ್ಟೆಪ್ಗೆ ನಾನಿಲ್ಲಿ ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರನೇ ತೊಗೊಂಡಿದ್ದೀನಿ. 6 ಎಳೆ ದಾರ, ನೀಡಲ್ ನಂಬರ್ 10, ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಬೇಸ್ ಲೈನಲ್ಲಿ, ಅಲ್ಲೇ ಒಂದು ಲಾಕ್ನ ಮಾಡ್ಕೊಳ್ಳೋಣ, ಒಂದು ಸಿಂಗಲ್ ಕ್ರೋಶ. ಇವಾಗ ಇಲ್ಲಿ 5 ಚೈನ್ ಗ್ಯಾಪಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋತೀನಿ. ಸಿಂಗಲ್ ಕ್ರೋಶ ಕೂಡ ಹಾಕ್ಕೋಬೋದು. ನೀವಿಲ್ಲಿ ಚೈನ್ ಕೂಡ 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ 5 ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ 2 ಲಾಕ್ ಮಾಡಿದ್ದೀವಲ್ಲ, ಅದ್ರ ಸೆಂಟರಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕ್ ಆಗಿದೆ ಅಲ್ವಾ. ಇವಾಗ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ದಾರನ ತೊಗೊಂಡು ಈ 5 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ನೋಡಿ, ದಾರ 3 ಇದೆ. ಇವಾಗ ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟು 2 ದಾರನ ಒಂದು ಮಾಡೋಣ. ಎಗೈನ್ ನಾನು ಸೂಜಿ ಮೇಲೆ ದಾರನ ತೊಗೊಂಡು ಈ 5 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ನೋಡಿ ದಾರ 3 ಇದೆ. ಇವಾಗ ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ 2 ದಾರನ ಒಂದು ಮಾಡೋಣ. ಇದೇ ಥರ ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಸೊ ನೋಡಿ, ಈ ಥರ ನೀಟಾಗಿ ನೋಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿದೆ ಡಿಸೈನು. ಬಿಗಿನರ್ಸು ತುಂಬ ಈಸಿಯಾಗಿ ಕಲಿಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಈ ಒಂದು ಡಿಸೈನ್ನ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸೂಜಿ ಮೇಲೆ ದಾರನ ತಗೊಂಡು ನೋಡಿ ಲೂಪಿಗೆ ಹಾಕಿ ಇದೇ ಥರ ಈ 5 ಚೈನು ಕಂಪ್ಲೀಟ್ ಆಗೋವರೆಗೂ ಮಾಡ್ತಾ ಹೋಗಬೇಕು, ಫಿಲ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 10 ಡಬಲ್ ಕ್ರೋಶ ಬಂದಿದೆ ನನಗೆ. 5 ಚೈನ್ ಗ್ಯಾಪಿಗೆ 10 ಡಬಲ್ ಕ್ರೋಶ ಬಂದಿದೆ. ಈ ಲಾಕ್ ಇದೆ ಅಲ್ಲ, ಲಾಕ್ ಮೇಲೇ 2 ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಆ ಸೆಂಟರ್ ಲಾಕಿಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಹಾರ್ಚ್ ಈ ಥರ ಬರುತ್ತೆ, ಪುಟ್ಟದಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೊ ನೆಕ್ಸ್ಟ್ ಇವಾಗ ಈ 5 ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ 5 ಚೈನ್ ಮೇಲೆ ನಾವು 5 ಚೈನ್ನೇ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ ಹಾಕ್ಕೊಂಡು ಈ ಲಾಕ್ ಇದೆ ಅಲ್ಲ, ಸೆಂಟ್ರ್ ಲಾಕಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಸಿಂಗಲ್ ಕ್ರೋಶ. ಇದಾದಮೇಲೆ ಎಗೈನ್ ನಾನು ಇದ್ರ ಒಳಗಡೆನೆ ಮತ್ತೆ ಹಾರ್ಚ್ನ ಹಾಕೋಕ್ಕೆ ಶುರು ಮಾಡ್ತೀನಿ. ಸೂಜಿ ಮೇಲೆ ದಾರನ ತೊಗೊಂಡು ಈ 5 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದರೆ ಇಲ್ಲಿ ನಮಗೆ 3 ದಾರ ಇರುತ್ತೆ. 3ರಲ್ಲಿ 2ನ ಒಂದು ಮಾಡ್ತಾ ಹೋಗಬೇಕು. ಸೊ ಡಬಲ್ ಕ್ರೋಶ ಹಾಕೋದು ಗೊತ್ತಿಲ್ಲ ಅನ್ನೋದಾದರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಟ್ಯುಟೋರಿಯಲ್ 2 ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೀವು ತುಂಬ ಈಸಿಯಾಗಿ ಡಬಲ್ ಕ್ರೋಶ ಹಾಕೋದನ್ನ ಕಲಿಬೋದು. ಸೊ ಇದು ಓಲ್ಡ್ ಡಿಸೈನ್ ಸೆಕೆಂಡ್ ಸ್ಟೆಪ್ಪು. ಹೀಗೆ ಹಾಕ್ತಾ ಹೋಗಬೇಕು. ಇದನ್ನು ಕಂಪ್ಲೀಟ್ ಮಾಡೋಣ. ಈ 5 ಚೈನ್ ಗ್ಯಾಪಿಗೆ ನಮಗೆ
10 ಡಬಲ್ ಕ್ರೋಶ ಬರುತ್ತೆ. ಸೊ ನೀವು 5 ಚೈನೇ ಹಾಕ್ಕೋಬೇಕಾ ಇಲ್ಲಿ ಅನ್ನೋದಾದರೆ ನಿಮ್ಮ ಇಷ್ಟ. 5 ಚೈನ್ ಆದರೂ ಹಾಕ್ಕೋಬೋದು, 6 ಚೈನ್ ಆದರೂ ಹಾಕ್ಕೋಬೋದು. 6 ಚೈನ್ಗೆ 12 ಡಬಲ್ ಕ್ರೋಶ ಹಾಕಬೇಕಾಗತ್ತೆ. 5 ಚೈನ್ಗೆ 10 ಡಬಲ್ ಕ್ರೋಶ ಬರುತ್ತೆ, 6 ಚೈನ್ಗೆ 12 ಡಬಲ್ ಕ್ರೋಶನ ಹಾಕಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಡಿಸೈನ್ ಈಗ ಬರುತ್ತೆ, ಹೀಗೆ ಬರುತ್ತೆ ಡಿಸೈನು. ಇದಕ್ಕೆ ಇವಾಗ ಕುಚ್ಚು ಕಟ್ಟೋಣ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ನಾನಿಲ್ಲಿ 147 ದಾರ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನಾರ್ಮಲ್ ನೀಡಲ್ಗೆ ಸಿಲ್ಕ್ ಥ್ರೆಡ್ನ 2 ಸ್ಟ್ಯಾಂಡ್ಸಲ್ಲಿ 2 ಸ್ಟ್ಯಾಂಡ್ಸ್ ಟೋಟಲಿ 4 ಸ್ಟ್ಯಾಂಡ್ಸ್ ಇದೆ ಇಲ್ಲಿ. ಸೊ ಇಲ್ಲಿ 147 ಇದೆ, ಇಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸೊ ನೋಡಿ ಈ ಥರ ಸ್ಯಾರಿನ ಉಲ್ಟಾ ಇಟ್ಕೊಳ್ಳೋಣ, ಡಿಸೈನ್ ಉಲ್ಟಾ ತಿರ್ಗಿಸ್ಕೊಳ್ಳೋಣ. ಫಸ್ಟು ಉಲ್ಟಾ ತಿರ್ಗಿಸ್ಕೊಂಡು ಈ 5 ಚೈನ್ ಹಾಕಿದ್ದೀವಲ್ಲ, ಈ 5 ಚೈನ್ ಎರಡೂ ಈ ಥರ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ಸೊ ನಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ಇದನ್ನು ಈಕ್ವಲ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಎಳ್ಕೊಂಡ್ರೆ ನೋಡಿ ಇಷ್ಟು ಬರುತ್ತೆ ಅಲ್ವಾ. ಸೊ ಇವಾಗ ಇದೆರಡನ್ನೂ ಹೋಲ್ಡ್ ಮಾಡೋಣ ಈ ಥರ ನೀಟಾಗಿ. ಸ್ಯಾರಿ ಉಲ್ಟಾ ಹಿಡ್ದಿದ್ದೀವಲ್ಲ ಅಲ್ಲಿಂದ ಈ ಥರ ಹೋಲ್ಡ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಐರನ್ ಮಾಡಿರೋ ಥರ ಇಟ್ಕೋಬೇಕು. ಸೊ ನೋಡಿ ಈ ಥರ ಬರುತ್ತೆ. ಇದಾದಮೇಲೆ ಸೊ ನೀಡಲ್ನ ತಗೊಂಡು ಈ ಕಡೆಯಿಂದ ನೀಡಲ್ ಆಚೆ ಬರೋ ಥರ ಆ ಕಡೆಯಿಂದ ಬರಬೇಕು. ಸೊ ನೋಡಿ ಉಲ್ಟಾ ಬರಬೇಕು ನೀಡಲ್ಲು. ಫಸ್ಟಿಂದ ತೋರಿಸ್ತೀನಿ ನೋಡಿ. ಈ ಥರ ಇದು ಉಲ್ಟಾ ಇದೆ ಅಲ್ಲ ಡಿಸೈನು, ಇಲ್ಲಿಂದ ನಾವು ನೀಡಲ್ನ ಹಾಕಬೇಕು. ಆ ಕಡೆ ಬರುತ್ತಲ್ಲ, ಆ ಕಡೆ ಬಂದ ಮೇಲೆ ನೀಡಲ್ನ ಈ ಥರ ಎಳ್ಕೊಬೇಕು. ಸೊ ನೋಡಿ ಈ ಥರ ಇದನ್ನು ಇವಾಗ ಇಲ್ಲಿ ಹೋಲ್ಡ್ ಮಾಡೋಣ. ಹೋಲ್ಡ್ ಮಾಡಿಕೊಂಡು ಸೊ ನೋಡಿ ಈ ಥರ ಹೋಲ್ಡ್ ಮಾಡ್ಕೊಳ್ಳೋಣ. ಮತ್ತು ಈ ನೀಡಲ್ನ ಬ್ಯಾಕ್ ಸೈಡಿಂದ ತೊಗೊಬರ್ಬೇಕು. ಸೊ ನೋಡಿ ಈ ಥರ ಬ್ಯಾಕ್ ಸೈಡಿಂದ ತೊಗೊಂಡು ಇಲ್ಲಿ ಇದರ ಒಂದು ಲೂಪ್ ಇದೆ ಅಲ್ಲ, ಈ ಲೂಪ್ ಒಳಗಡೆ ನೀಡಲ್ನ ಹಾಕಬೇಕು. ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ಈ ಥರ ಒಂದು ನಾಟ್ ನೋಡಿ ಈ ಥರ ಒಂದು ನಾಟ್ ಬರುತ್ತೆ. ಸೊ ಈಗೇನು ನಾನು ನೀಡಲ್ನ ವಾಪಸ್ಸು ಬ್ಯಾಕ್ ಸೈಡಿಂದ ತೊಗೊಂಬರ್ತೀನಿ. ಈ ಲೂಪ್ ಒಳಗಡೆ ನೀಡಲ್ನ ಹಾಕಿ ಒಂದು ನಾಟು. ಸೊ ಇಷ್ಟೇ. ಸೊ ನಿಮಗೆ ಸಿಲ್ಕ್ ಥ್ರೆಡ್ಡು ಇನ್ನೂ ತಿಕ್ಕಾಗಿ ಬೇಕು ಅನ್ನೋದಾದರೆ ನೀವು ಇನ್ನೂ ಒಂದು 3 ಟೈಮ್ಸು ಇದನ್ನು ರ್ಯಾಪ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಇದನ್ನು ಈ ಥರ ನಾಟ್ ಆಗಿದೆ ಅಲ್ವಾ, ಇಲ್ಲಿ ನಾವು ಸಿಲ್ಕ್ ಥ್ರೆಡ್ ನಾಟ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ನೀಡಲ್ನ ವಾಪಸ್ ತೊಗೊಂಬರ್ಬೇಕು. ನೋಡಿ ಇವಾಗ ಇದು ಯಾವ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ಇವಾಗ ಇದು ಯಾವ ಡಿಸ್ಟೆನ್ಸಿಗೆ ಬೇಕು ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನೋಡಿ ಇದನ್ನು ಈಕ್ವಲ್ ಮಾಡಿಕೊಂಡು ಈ ಥರ ಟ್ರಿಮ್ ಮಾಡ್ಕೋಬೇಕು. ನೋಡಿ ಹೇಗೆ ಕಾಣಿಸುತ್ತೆ ಇವಾಗ. ಇದು ಇಲ್ಲಿ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ, ಈ ಕಡೆ ಸೈಡು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಫೈನಲ್ ಲುಕ್ಕು ನೋಡಿ, ಫೈನಲ್ ಲುಕ್ಕು ಹೀಗಿದೆ. ನೀವಿಲ್ಲಿ ಬಾಲ್ ಚೈನ್ ಅಂಟಿಸ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇದು 5 ಚೈನ್ ಹಾಕಿದ್ರೆ ಮಾತ್ರ ಈ ಥರ ಬರೋದು ಡಿಸೈನು. ನೀವಿಲ್ಲಿ 5 ಚೈನ್ ಹಾಕ್ಕೊಂಡು ಆರ್ಚನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಆರ್ಚನ್ನ. ಬಟ್ ನೀವಿಲ್ಲಿ 8 ಚೈನ್ ಹಾಕ್ಕೊಂಡ್ರೆ ಆರ್ಚ್ ಇಲ್ಲಿಂದ ಸ್ಟಾರ್ಟ್ ಆಗೋಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇನಿದೆ ಈ ಥರದ್ದು ಇನ್ನೂ ಒಂದು ಚೈನ್ 5 ಚೈನ್ ಬೇಕಾಗುತ್ತೆ. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇದು 5 ಚೈನ್ ಹಾಕಿದ್ರೆ ಮಾತ್ರ. 8 ಚೈನು ಅಥವಾ 9 ಚೈನು 10 ಚೈನ್ ಹಾಕಿದ್ರೆ ಸೊ ನಾವು ಇಲ್ಲಿಂದ ಆರ್ಚನ್ನ ಶುರು ಮಾಡಬೇಕಾಗುತ್ತೆ. ಆವಾಗ ದೊಡ್ಡದಾಗಿ ಬರುತ್ತೆ ಆರ್ಚು. ನಾವು ಇಲ್ಲಿಂದ ಶುರು ಮಾಡಿದ್ದೀವಿ, 5 ಚೈನ್ ಹಾಕ್ಕೊಂಡಿದ್ದೀವಿ, 10 ಡಬಲ್ ಕ್ರೋಶ ಬಂದಿರೋದ್ರಿಂದ ತುಂಬ ಚಿಕ್ಕದಾಗಿದೆ. ಸೊ ಬಿಗಿನರ್ಸ್ಗೋಸ್ಕರ ನಾನು ಮಾಡಿರೋದ್ರಿಂದ. ಸೊ ನೀವು ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ಥರ ಟ್ರೈ ಮಾಡಿ. ಸೊ ನೀವು ಇಲ್ಲಿ ಬಾಲ್ ಚೈನ್ ಅಂಟಿಸ್ಕೊಂಡ್ರೆ ಒಂದು ಬ್ರೈಡಲ್ ಲುಕ್ಕೇ ಬರುತ್ತೆ. ಈ ಡಿಸೈನ್ಗೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ನೋಡಿ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.